ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋ ಸರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಿಮಗೆಲ್ರಿಗೂ ಗೊತ್ತಿದೆ, ದೇಶ ವಂದೇ ಮಾತರಂನ 150ನೇ ವರ್ಷವನ್ನ ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದೆ. ಈ ಸುಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ಸಿನ ಒಂದಷ್ಟು ಸತ್ಯಗಳನ್ನು ಹೊರ ಹಾಕಿದ್ದಾರೆ. ಕಾಂಗ್ರೆಸ್ಸಿನ ನೈಜ ಮುಖವಾಡವನ್ನು ತೆರೆದಿಡೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮೂಲಕ RSS ಏನನ್ನುವಂಥದ್ದನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನಂತೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಏನು ನೋಡ್ತಾ ಹೋಗೋಣ. ವೀಕ್ಷಕರೇ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಉದ್ದದ ಟ್ವೀಟ್ ಅನ್ನ ಹಾಕ್ತಾರೆ. ಅದರಲ್ಲಿ ಒಂದು ಪಾಯಿಂಟ್, ವಂದೇ ಮಾತರಂ ಇದರ ನಿರ್ಮಾತೃ ಕಾಂಗ್ರೆಸ್. ಮೊದಲಿಗೆ 1896ರಲ್ಲಿ ವಂದೇ ಮಾತರಂ ಗೀತೆಯನ್ನ ಕಾಂಗ್ರೆಸ್ ಸಭೆಯಲ್ಲಿ ಹಾಡಲಾಗತ್ತೆ. ಆ ಕ್ಷಣ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ಜೀವವನ್ನು ತುಂಬಲಾಗತ್ತೆ. ಬ್ರಿಟಿಷರ ಒಡೆದು ಆಳುವಂತಹ ನೀತಿಗೆ ಅವತ್ತು ವಿರುದ್ಧವಾಗಿ ನಿಂತಿದ್ದು ಕಾಂಗ್ರೆಸ್. ಹೇಗೆ? ಈ ವಂದೇ ಮಾತರಂ ಗೀತೆಯ ಮೂಲಕ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಕಾಂಗ್ರೆಸ್ನವರು ಒಂದು ಮಾಡಿದ್ರ? ಎಲ್ಲಿ? ನೀವೊಂದು ಮಾಡಿದ್ರ? ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇತಿಹಾಸ ಸಂಪೂರ್ಣವಾಗಿ ಮರೆತು ಹೋಗಿದೆ. ನಾನು ನೆನಪಿಸ್ತೀನಿ, ನಮ್ಮ ಪುಣ್ಯ ಭೂಮಿ, ಧನ್ಯ ಭೂಮಿಯನ್ನ ಹಾಡಿ ಹೊಗಳಿದಂತಹ ವಂದೇ ಮಾತರಂ ಗೀತೆ ಇವತ್ತು ನಮ್ಮ ರಾಷ್ಟ್ರಗೀತೆ ಆಗಿರ್ತಿತ್ತು. ವಂದೇ ಮಾತರಂ ಗೀತೆ ಕೂಡ ರಾಷ್ಟ್ರಗೀತೆ ಆಗಿರ್ತಾ ಇತ್ತು. ಆದರೆ ಅದನ್ನ ತಡೆದಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಯಾಕೆ ಗೊತ್ತಾ? ಕೇವಲ ಮುಸ್ಲಿಂ ಓಲೈಕೆಗೋಸ್ಕರ. ವೀಕ್ಷಕರು, ಇವತ್ತು ನಾವು ನಮ್ಮ ರಾಷ್ಟ್ರಗೀತೆ ಜನಗಣ ಮನಕ್ಕೆ ಎಷ್ಟು ಗೌರವವನ್ನ ಕೊಡ್ತೇವೋ, ಆ ಗೀತೆಗೆ ಇರುವಂತಹ ಸ್ಥಾನಮಾನ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಂತಹ ವಂದೇ ಮಾತರಂ ಗೀತೆಗೆ ಕೂಡ ಸಿಗಬೇಕಿತ್ತು. ಯಾಕಂದ್ರೆ ವಂದೇ ಮಾತರಂ ಗೀತೆ ವರ್ಣಿಸುವಂಥದ್ದು ನಮ್ಮ ಪುಣ್ಯ ನೆಲವನ್ನ, ನಮ್ಮ ಪ್ರಕೃತಿಯನ್ನ, ನಮ್ಮ ನೆಲದ ಶ್ರೀಮಂತಿಕೆಯನ್ನ ಅಷ್ಟು ಅದ್ಭುತವಾಗಿ ಅದರಲ್ಲಿ ವರ್ಣಿಸಲಾಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರೇ ಇಷ್ಟು ದೊಡ್ಡ ಟ್ವೀಟ್ ಹಾಕಿ ವಂದೇ ಮಾತರಂ ಬರ್ದಿದ್ದೇ ನಾವು, ವಂದೇ ಮಾತರಂನ ನಿರ್ಮಾತೃ ನಾವು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇರುವಂತ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರ ಪಕ್ಷ, ಇದೇ ಕಾಂಗ್ರೆಸ್ ಅವತ್ತು ವಂದೇ ಮಾತರಂ ಗೀತೆಗೆ ಕತ್ತರಿಯನ್ನ ಹಾಕಿತ್ತು. ಅಷ್ಟು ಉದ್ದದ, ಅಷ್ಟು ಚಂದದ ಗೀತೆ ಇದ್ದಾಗ, ಅಯ್ಯೋ ಅದೆಲ್ಲ ಬೇಡಪ್ಪ, ಕೇವಲ 2 ಪ್ಯಾರ ಸಾಕು ಅಂತ ಆ ವಂದೇ ಮಾತರಂ ಗೀತೆಗೆ ಕತ್ತರಿಯನ್ನ ಹಾಕಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮ್ಮದೇ ಕಾಂಗ್ರೆಸ್. ವೀಕ್ಷಕರೇ, 1923ರಲ್ಲಿ ಕಾಕಿನಾಡದಲ್ಲಿ ಕಾಂಗ್ರೆಸ್ನ ಒಂದು ಸಭೆ ನಡೀತಾ ಇರುತ್ತೆ. ಅಲ್ಲಿ ವಿಷ್ಣು ದಿಗಂಬರ್ ಅನ್ನುವಂಥ ಒಬ್ರು ಗಾಯಕರು ವಂದೇ ಮಾತರಂ ಗೀತೆಯನ್ನ ಹಾಡೋದಕ್ಕೆ ಅಂತ ನಮಸ್ಕರಿಸಿ ಎದ್ದು ನಿಲ್ತಾರೆ. ತುಂಬಿದ ಸಭೆಯಲ್ಲಿದ್ದಂತಹ ಜನ ನಮ್ಮ ನೆಲದ ಶ್ರೇಷ್ಠತೆಯನ್ನ ಹಾಡಿ ಹೊಗಳುವಂತಹ ಆ ವಂದೇ ಮಾತರಂ ಗೀತೆಯನ್ನ ಕೇಳೋದಕ್ಕೆ ಕಾದು ಕುಳಿತಿದ್ರವತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಆಗ ಶುರುವಾಗುತ್ತೆ ನೋಡಿ ಅಲ್ಲಿ ವಿರೋಧ ಆರಂಭ ಮಾಡಿದ್ಯಾರು ಗೊತ್ತಾ? ಮಹಾತ್ಮ ಗಾಂಧಿಯವರ ಆತ್ಮೀಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮ್ಮದೇ ಕಾಂಗ್ರೆಸ್ಸಿನ ಅವತ್ತಿನ ಅಧ್ಯಕ್ಷ ಮೌಲಾನಾ ಮೊಹಮ್ಮದ್ ಅಲಿ ವಿರೋಧ ಮಾಡಿದ್ರು. ಯಾಕಪ್ಪ ಮಾಡಿದ್ರು ಅಂತ ನೋಡಿದ್ರೆ, ಇಸ್ಲಾಂನಲ್ಲಿ ಸಂಗೀತಕ್ಕೆ ನಿಷೇಧ ಇದೆ. ಎರಡನೇದಾಗಿ, ವಂದೇ ಮಾತರಂ ಗೀತೆಯಲ್ಲಿ ಭಾರತವನ್ನ, ನಮ್ಮ ಪುಣ್ಯ ಭೂಮಿಯನ್ನ ದುರ್ಗೆ, ಲಕ್ಷ್ಮಿ ಅಂತ ಹೇಳಿ ದೇವಿಯರಿಗೆ ಹೋಲಿಕೆ ಮಾಡಿದ್ದಾರೆ. ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ನಿಷಿದ್ಧ. ಇದು ಆಗಲ್ಲ. ಹಾಗಾಗಿ ವಂದೇ ಮಾತರಂ ಗೀತೆ ಹಾಡೋ ಹಾಗೆ ಇಲ್ಲ ಅಂತ ಅವತ್ತವರು ಹಠಕ್ಕೆ ಬೀಳುತ್ತಾರೆ. ಆದ್ರೆ ವಿಷ್ಣು ದಿಗಂಬರ್ ಅವರು ಇಲ್ಲ, ನಾವು ವಂದೇ ಮಾತರಂ ಗೀತೆಯನ್ನ ಹಾಡದೆ ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಮಸೀದಿ ಅಲ್ಲವಲ್ಲ. ನಾನು ವಂದೇ ಮಾತರಂ ಗೀತೆಯನ್ನ ಹಾಡ್ತಾ ಇರುವಂತದ್ದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಸಭೆಯಲ್ಲಿ. ನಿಮ್ಮ ಮತವನ್ನ ನಿಮ್ಮ ಮನೆಯಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ವಂದೇ ಮಾತರಂನ ನಾನಿಲ್ಲಿ ಹಾಡ್ತೀನಿ ಅಂತ ವಿಷ್ಣು ದಿಗಂಬರ್ ಅವರು ಅವತ್ತು ಹೇಳ್ತಾರೆ. ಅದಕ್ಕೆ ತುಂಬಿದ ಸಭೆ ಹೌದು ಅಂತ ಸಹಮತವನ್ನು ಕೂಡ ವ್ಯಕ್ತಪಡಿಸುತ್ತೆ. ವಿಷ್ಣು ದಿಗಂಬರರು ಹಾಡ್ತಾರೆ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಅವತ್ತಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅದನ್ನ ವಿರೋಧ ಮಾಡಿ ವೇದಿಕೆಯಿಂದ ಇಳಿದು ಹೋಗೇ ಬಿಡ್ತಾರೆ. ಕಾಂಗ್ರೆಸ್ ಪಕ್ಷದ ಸಭೆ ಮುಗಿಯುತ್ತೆ ಅವತ್ತು. ಆದ್ರೆ ಕಾಂಗ್ರೆಸ್ ಪಕ್ಷದ ಆಲೋಚನೆಗಳು ಅವತ್ತು ಆರಂಭ ಆಗತ್ತೆ.
ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅಯ್ಯೋ ವಂದೇ ಮಾತರಂ ಗೀತೆ ಹಾಡ್ಬಿಟ್ರೆ ಮುಸಲ್ಮಾನರಿಗೆ ನೋವಾಗುತ್ತೆ, ಅವರು ನಮ್ಮ ಜೊತೆಗೆ ಇರಲ್ಲ ಅಂತ ಯಾವಾಗ ಕಾಂಗ್ರೆಸ್ಗೆ ಯೋಚನೆಗಳು ಆರಂಭ ಆದವೋ ಅಲ್ಲಿಂದ ವಂದೇ ಮಾತರಂ ಗೀತೆಗೆ ಕತ್ತರಿ ಬೀಳೋದಕ್ಕೆ ಶುರು ಆಗುತ್ತೆ. ನೀವೇ ಬೇಕಾದ್ರೆ ಗಮನಿಸಿ ವೀಕ್ಷಕರೇ, ಹೆಚ್ಚಾಗಿ 90% ಎಲ್ಲರೂ ಹಾಡುವಂಥದ್ದು ವಂದೇ ಮಾತರಂ ಗೀತೆಯ ಮೊದಲ 2 ಪ್ಯಾರವನ್ನ ಮಾತ್ರ. ಯಾಕಂದ್ರೆ ಅಲ್ಲಿ ಕೇವಲ ನಮ್ಮ ಪ್ರಕೃತಿಯನ್ನು ಮಾತ್ರ ವರ್ಣಿಸಲಾಗುತ್ತೆ. ಬಾಕಿ ಉಳಿದಿರೋದ್ರಲ್ಲಿ ದೇಶವನ್ನ ದೇವರಿಗೆ ಹೋಲಿಕೆ ಮಾಡಿದ್ರಲ್ವಾ, ಕಾಂಗ್ರೆಸ್ ತೆಗೆದು ಬಿಡ್ತಾ ಅದನ್ನ. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮ್ಮದೇ ಕಾಂಗ್ರೆಸ್ ಪಕ್ಷ ಒಂದು ಮತವನ್ನು ಓಲೈಕೆ ಮಾಡೋ ಸಲುವಾಗಿ, ಡೈರೆಕ್ಟ್ ಆಗಿ ಹೇಳ್ತೀನಿ, ಮುಸಲ್ಮಾನರನ್ನ ಓಲೈಕೆ ಮಾಡೋ ಸಲುವಾಗಿ ಅವತ್ತಿಂದ ಹಿಡಿದು ಇವತ್ತಿನವರೆಗೆ ನಮ್ಮ ದೇಶಕ್ಕೆ ದ್ರೋಹವನ್ನ ಮಾಡ್ಕೊಂಡು ಬಂದಿದೆ, ಅನ್ಯಾಯವನ್ನ ಮಾಡ್ಕೊಂಡು ಬಂದಿದೆ. ಕಾಂಗ್ರೆಸ್ ದೇಶಕ್ಕೆ ಮಾಡಿರುವಂತಹ ಅನ್ಯಾಯ ದ್ರೋಹ ಒಂದೆರಡಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಆದ್ರೆ ಬಹಳ ದುಃಖ ಆಗೋದೇನು ಅಂತ ಹೇಳಿದ್ರೆ, ಅದೇ ಕಾಂಗ್ರೆಸ್ ಮಾಡಿರುವಂತಹ ಅನ್ಯಾಯವನ್ನ ನಮ್ಮ ದೇಶ ಇವತ್ತಿಗೂ ಕೂಡ ಪಾಲಿಸ್ತಾ ಇದೆಯಲ್ಲ ಅಂತ. ಆದ್ರೆ ನನಗೆ ಬಹಳ ಹೆಮ್ಮೆ ಇದೆ. ನಾನು ಓದಿದಂತಹ ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ಪ್ರತಿದಿನ ನಾವು ಸಂಪೂರ್ಣ ವಂದೇ ಮಾತರಂ ಗೀತೆಯನ್ನು ಹಾಡ್ತಾ ಇದ್ವಿ. ಹಾಗಾಗಿ ನಾನು ಕಾಂಗ್ರೆಸ್ ಮಾಡಿರುವಂತಹ ಆ ಅನ್ಯಾಯವನ್ನ ಪಾಲಿಸಿಲ್ಲ ಅನ್ನುವಂಥ ಹೆಮ್ಮೆ ಅಂತೂ ಖಂಡಿತವಾಗ್ಲೂ ಇದೆ. ಅಂಡ್ ಕಾಂಗ್ರೆಸ್ನ ಆ ಅನ್ಯಾಯವನ್ನ ಆ ಮೂಲಕ ಧಿಕ್ಕರಿಸಿದ್ದೇನೆ ಅನ್ನುವಂಥ ಹೆಮ್ಮೆ, ಆ ತೃಪ್ತಿ ಅಂತೂ ಖಂಡಿತವಾಗ್ಲೂ ಇದೆ. ವೀಕ್ಷಕರ, ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೂ ಬರೀತಾರೆ ಅದರಲ್ಲಿ, ಅವರ ಟ್ವೀಟ್ ಅಲ್ಲಿ 1938ರಲ್ಲಿ ನೆಹರು ಅವರು ವಂದೇ ಮಾತರಂ ಗೀತೆಯ ಬಗ್ಗೆ ಹಾಡಿ ಹೊಗಳಿ ಪತ್ರವನ್ನ ಬರೆದ್ರು ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮಗೆ ಗೊತ್ತಿಲ್ವಾ? ನಿಜವಾಗ್ಲೂ ನಿಮಗೆ ಗೊತ್ತಿಲ್ವಾ? 1937ರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯನ್ನು ಉದ್ದೇಶಿಸಿ ನೆಹರು ಅವರೊಂದು ಭಾಷಣವನ್ನ ಮಾಡ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ವಂದೇ ಮಾತರಂ ಆ ಗೀತೆ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ ನೀಡಿದ್ದರೂ ಕೂಡ ಆ ವಂದೇ ಮಾತರಂ ಹಾಡಿನ ಒಂದಷ್ಟು ಭಾಗಗಳು ಭಾರತದ ಎಲ್ಲಾ ಸಮುದಾಯಗಳ ಭಾವನೆಗಳಿಗೆ ಹೊಂದಿಕೆ ಆಗ್ತಾ ಇಲ್ಲ. ಅಂದ್ರೆ ಅವ್ರು ಹೇಳಿದ್ದು ಮುಸಲ್ಮಾನರಿಗೆ ಅದು ಒಪ್ತಾ ಇಲ್ಲ, ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ವಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳನ್ನ ಮಾತ್ರ ಉಳಿಸ್ಕೊಳ್ಬೇಕು, ಬೇರೆಲ್ಲ ತೆಗೆದು ಬಿಡಿ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಯಾವ ವಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಭಾರತವನ್ನ ಒಂದುಗೂಡಿಸಿತ್ತೋ ಅದೇ ಗೀತೆಯನ್ನ ನಿಮ್ಮ ಸ್ವಾರ್ಥಿ ಕಾಂಗ್ರೆಸ್ ರಾಜಕೀಯ ಲಾಭಕ್ಕಾಗಿ ಬೇಕಾದ ಹಾಗೆ ಕತ್ತರಿಸುತ್ತೆ. ನೀವುಗಳು ವಂದೇ ಮಾತರಂ ಗೀತೆ ನಿರ್ಮಾತೃಗಳ ಹೌದಾ ಮಲ್ಲಿಕಾರ್ಜುನ ಖರ್ಗೆ ಅವರೇ? ಸ್ವಾತಂತ್ರ್ಯದ ನಂತರ ಕೂಡ ಅಷ್ಟೇ, ಸರ್ದಾರ್ ಜಾಫ್ರಿ ಅವರಿಗೆ ನೆಹರು ಅವರೊಂದು ಪತ್ರವನ್ನು ಬರೀತಾರೆ. ಅದರಲ್ಲಿ ಹೇಳ್ತಾರೆ, ವಂದೇ ಮಾತರಂ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದ್ಭುತ ಪಾತ್ರವನ್ನೇನು ವಹಿಸಿದೆ, ಆದರೆ ಅದರ ಒಂದಷ್ಟು ಭಾಗ ಧಾರ್ಮಿಕ ಚಿತ್ರಣವನ್ನ ತುಂಬಿಕೊಂಡಿದೆ, ಅದಕ್ಕೆ ಒಂದಷ್ಟು ಜನರ ಭಾವನೆಗೆ ಅದು ಧಕ್ಕೆಯನ್ನ ತರುತ್ತೆ, ಅಂದ್ರೆ ಮುಸಲ್ಮಾನರ ಭಾವನೆಗೆ ಧಕ್ಕೆ ತರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಮೊದಲ 2 ಚರಣಗಳನ್ನ ಮಾತ್ರ ಸಾರ್ವಜನಿಕವಾಗಿ ಹಾಡಿದ್ರೆ ಸಾಕು ಅಂತ ಮುಸಲ್ಮಾನರ ಪರವಾಗಿ ವಾದಿಸಿದ್ರು ನೆಹರು ಅವರು. ಗೊತ್ತಿಲ್ವಾ ಇದು ನಿಮಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ? ವೀಕ್ಷಕರು, ನೀವೇ ಯೋಚನೆ ಮಾಡಿ. ಭಾರತದ ಮೊದಲ ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು ಯಾವ ಪ್ರಧಾನಿ ಅದೆಷ್ಟೋ ಮಂದಿಗೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಆ ದೇಶ ಭಕ್ತಿಯ ಆ ರಾಷ್ಟ್ರ ಭಕ್ತಿಯ ಕಿಚ್ಚನ್ನ ಹಚ್ಚಿದಂತಹ ಆ ಚೈತನ್ಯವನ್ನ ಕೆರಳಿಸಿದಂತಹ ಹಾಡಿಗೆ ಎದ್ದು ನಿಲ್ಲಬೇಕಿತ್ತು, ಅದೇ ಪ್ರಧಾನಿ ಕೋಮು ಸಂವೇದನೆಗಳ ಮುಂದೆ, ಮುಸಲ್ಮಾನರ ಭಾವನೆಗಳ ಮುಂದೆ, ವೋಟ್ ಬ್ಯಾಂಕ್ ಮುಂದೆ ತಲೆ ಬಾಗುತ್ತಾರೆ, ಮಂಡಿಯೂರ್ತಾರೆ. ರಾಹುಲ್ ಗಾಂಧಿ ಅವರೇ ಅವತ್ತೇ ಸರೆಂಡರ್ ಏನನ್ನುವಂಥದ್ದು ಕಾಂಗ್ರೆಸ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅಲ್ವಾ? ಕಾಂಗ್ರೆಸ್ ಮನಸ್ಥಿತಿ ಏನನ್ನುವಂಥದ್ದನ್ನ ವೀಕ್ಷಕರ ನೀವೇ ಯೋಚನೆ ಮಾಡಿ. ವೀಕ್ಷಕರ, ಆಮೇಲೆ ಅವರ ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ವೀಟ್ ಅಲ್ಲಿ ಇನ್ನೊಂದು ಮಜಾ ಇದೆ. ಏನು? ದೇಶ ಪ್ರೇಮ ಅನ್ನುವಂತಹ RSS ವಂದೇ ಮಾತರಂ ಗೀತೆಯನ್ನ ಯಾವತ್ತಾದ್ರೂ ಹಾಡಿರೋದನ್ನ ಕೇಳಿದೀರಾ? RSS ಬ್ರಿಟಿಷರಿಗೆ ಸಪೋರ್ಟ್ ಮಾಡಿ ನಿಂತಿತ್ತವತ್ತು. RSS ಸ್ಥಾಪನೆ ಆದ ದಿನದಿಂದ ವಂದೇ ಮಾತರಂ ಗೀತೆಯನ್ನ ಹಾಡೇ ಇರ್ಲಿಕ್ಕಿಲ್ಲ, ಕೇವಲ ನಮಸ್ತೆ ಸದಾ ವತ್ಸಲ್ಯನ ಮಾತ್ರ ಹಾಡಿರುವಂಥದ್ದು ಅನ್ನೋ ರೀತಿಯಲ್ಲಿ ಒಂದಷ್ಟು ಬರ್ದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಅದಕ್ಕೆ ನಾವು ಹೇಳೋದು,
ಗೊತ್ತಿಲ್ಲದೆ ಮಾತಾಡಬಾರ್ದು ಅಂತ. ನಿಮ್ಮ ಮಗ ಪ್ರಿಯಾಂಕ ಖರ್ಗೆ ಅವರಿಗೆ ಅಂತೂ ಎಲ್ಲರೂ ಶಾಖೆಗೆ ಬನ್ನಿ 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 ಅಂತ ಕರೆದಿದ್ದಾಯ್ತು. ಈಗ ನಿಮಗೂ ಕರೀತಾರೆ, ನಾವೇ ಕರಿತೀವಿ, ಒಂದು ಬಾರಿ ಬನ್ನಿ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಗೊತ್ತಾಗತ್ತೆ ಏನು ಅಂತ. RSS ಹುಟ್ಟು ಹೇಗಾಯ್ತು, ಯಾಕಾಯ್ತು ಅನ್ನೋದಾದ್ರೂ ಗೊತ್ತಾ ನಿಮಗೆ? 1905ರಲ್ಲಿ ಬ್ರಿಟಿಷರು ವಂದೇ ಮಾತರಂ ಗೀತೆಯ ಮೇಲೆ ನಿಷೇಧವನ್ನ ಹೇರ್ತಾರೆ. ಆಗ ಕೇಶವ ಬಲಿರಾಮ್ ಹೆಡ್ಗೇವಾರ್ಜಿ ಅವರಿಗೆ ಕೇವಲ 16 ವರ್ಷ. ಏನು ವಂದೇ ಮಾತರಂ ಗೀತೆಯನ್ನ ನಿಷೇಧ ಮಾಡೋದಾ? ಅರೆ, ಆ ಪುಟ್ಟ ಬಾಲಕನಿಗೆ ಕೋಪ ತಡ್ಕೊಳ್ದಕ್ಕಾಗ್ಲಿಲ್ಲ. ಆದ್ರೂ ಪಾಪ 3 ವರ್ಷ ಸಹಿಸ್ಕೊಂಡು ಕೂರ್ತಾರೆ. 19ನೇ ವಯಸ್ಸಿಗೆ ಅವರ ಕೋಪ ಸ್ಫೋಟಗೊಳ್ಳುತ್ತೆ. 1908ರಲ್ಲಿ ಹೆಡ್ಗೇವಾರ್ಜಿ ಅವರು ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಜೋರಾಗಿ ಎದ್ದು ನಿಂತು ವಂದೇ ಮಾತರಂ ಗೀತೆಯನ್ನ ಹಾಡ್ತಾರೆ. ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿದ್ದಂತಹ ಪ್ರಿನ್ಸಿಪಾಲ್ ವಂದೇ ಮಾತರಂ ಗೀತೆಯನ್ನ ಹಾಡಿದ್ದಕ್ಕೆ ಎಲ್ಲರ ಎದುರು ಕ್ಷಮೆ ಕೇಳು ಅಂತ ಹೇಳ್ತಾರೆ. ಅರೆ, ಇದು ಹೇಗಾಗುತ್ತೆ? ನಾನೇನು ಇಟಲಿ ಮಾತೆ ಪುತ್ರ ಅಲ್ಲಲ್ಲ, ಎಷ್ಟಾದ್ರೂ ಬಾ ಹೆಮ್ಮೆಯ ಭಾರತ ಮಾತೆ ಪುತ್ರ ಅಲ್ವೇ? ನೀವು ನನ್ನನ್ನ ಕಾಲೇಜಿಂದ ಹೊರಗೆ ಹಾಕಿದ್ರು ಅಷ್ಟೇ, ನಾನು ಕ್ಷಮೆಯನ್ನ ಕೇಳಲ್ಲ ಅಂತ ಅವತ್ತು ಹೆಡ್ಗೇವಾರ್ಜಿ ಅವರು ಪಟ್ಟು ಹಿಡಿದು ಕೂತ್ಕೊಳ್ತಾರೆ. ಅದಾಗಿ 16ನೇ ವರ್ಷಕ್ಕೆ RSS ಸ್ಥಾಪನೆಯನ್ನ ಮಾಡ್ತಾರೆ. ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಬ್ರಿಟಿಷರ ಜೊತೆಗೆ ಯಾರು ಇದ್ರು ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಆರಂಭ ಮಾಡಿ. ಅವತ್ತಿಂದ ಇವತ್ತಿನವರೆಗೂ ಸಂಘ ಪರಿವಾರ ನಿರಂತರವಾಗಿ ಭಾರತ ಮಾತೆಯ ಸೇವೆಯನ್ನ ಮಾಡಿಕೊಂಡೇ ಬಂದಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ ವಂದೇ ಮಾತರಂ ಗೀತೆಯನ್ನ ಹಾಡತ್ತೆ, ವಂದೇ ಮಾತರಂ ಜೈಕಾರವನ್ನ ಹಾಕೊಂಡೇ ಬಂದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, RSS ಸ್ಥಾಪನೆಗೆ ಮೊದಲ ಕಿಚ್ಚನ್ನ ಹಚ್ಚಿದ್ದು ಹೆಡ್ಗೇವಾರ್ಜಿ ಅವರಿಗೆ ಇದೇ ವಂದೇ ಮಾತರಂ ಗೀತೆ ಅನ್ನುವಂಥದ್ದು ನಿಮಗೆ ನೆನಪಿರಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಆಮೇಲೆ ಕೊನೆಯಲ್ಲಿ ಬರೆದಿದ್ದಾರೆ 1896ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ ವಂದೇ ಮಾತರಂ ಗೀತೆಯನ್ನ ಅದೆಷ್ಟೇ ಚಿಕ್ಕ ಸಭೆ ಆಗ್ಲಿಯಪ್ಪ ಹಾಡ್ಕೊಂಡೇ ಬಂದಿದೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಹಾಡಿದ್ ಹೌದು, ಎಷ್ಟು ಪ್ಯಾರ ಹಾಡಿದೀರಾ? 2 ಪ್ಯಾರ ಅಲ್ವಾ? ಮುಸಲ್ಮಾನರಿಗೆ ಬೇಜಾರಾಗಬಿಡುತ್ತೆ, ವೋಟ್ ಬ್ಯಾಂಕ್, ಅಯ್ಯೋ ಅವ್ರು ಬೇಜಾರು ಮಾಡ್ಕೊಂಡ್ರೆ ಅಲ್ವಾ? ನೀವುಗಳು ವಂದೇ ಮಾತರಂನ ನಿರ್ಮಾತೃಗಳು, ಅದರಲ್ಲೂ RSS ಅನ್ನ ಬೇರೆ ಎಳೆದು ತಂದು ನೀವುಗಳು ಮಾತಾಡ್ತೀರಾ. ಸತ್ಯ ಏನನ್ನೋದು ಗೊತ್ತಾಯ್ತಲ್ವಾ? ಇದು ಕಾಂಗ್ರೆಸ್ಸಿನ ನೈಜ ಮುಖ. ಸತ್ಯವನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನ ಮಾಡಬೇಡಿ ಮಲ್ಲಿಕಾರ್ಜುನ ಖರ್ಗೆ ಅವರೇ. ನಾನು ವೀಕ್ಷಕರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ನೀವು ಕೂಡ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಸಂಪೂರ್ಣ ವಂದೇ ಮಾತರಂ ಗೀತೆಯನ್ನ ಹೇಳ್ಕೊಡಿ. ಮುಂದಿನ ಪೀಳಿಗೆ ನಮ್ಮ ದೇಶವನ್ನ ಅಷ್ಟು ಅದ್ಭುತವಾಗಿ ವರ್ಣಿಸಿರುವಂತಹ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡಲಿ. ಅಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇತಿಹಾಸವನ್ನ ಒಂದು ಸ್ವಲ್ಪ ತಿಳ್ಕೊಳ್ಳಿ. ವಂದೇ ಮಾತರಮಿಗೆ ಕತ್ತರಿ ಹಾಕಿದಂಥವರು ನೀವು ವಂದೇ ಮಾತರಂನ ನಿರ್ಮಾತೃಗಳು ಅಲ್ಲ. ನಮಸ್ಕಾರ. ಸೂಪರ್ ಆಫರ್, ಬಂಪರ್ ಆಫರ್. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.